ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ವ್ಯಾಪಾರದಲ್ಲಿ ಅದೃಷ್ಟದ ಲಾಭ ಇದೆ. ವಿದ್ಯಾರ್ಥಿಗಳ ಮನೋಭಿಲಾಷೆ ಈಡೇರುತ್ತದೆ. ಹಾಗೆಯೇ ಮನೆಯ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಹಿರಿಯರ ಆರೋಗ್ಯದಲ್ಲಿ ಏರ್ಪೇರಾಗುವ ಸಂಭವ ಇದೆ. ವೃಷಭ ರಾಶಿ. ಹಿತವಾದ ಮಾತುಗಳು ಗೌರವವನ್ನು ವೃದ್ಧಿಸುತ್ತವೆ. ಆರ್ಥಿಕ ಸಂಕಷ್ಟಗಳು ಎದುರಾಗುವವು. ಸಮಾಧಾನ ಚಿತ್ತದಿಂದ ಕಾರ್ಯನಿರ್ವಹಿಸುತ್ತೀರಿ. ಹಿತೈಷಿಗಳಂತೆ ವರ್ತಿಸುವವರಿಂದ ದೂರ ಇರಿ. ಮಿಥುನ ರಾಶಿ. ಕಾಯಕ ನಿಷ್ಠೆ ನಿಮಗೆ ಹೊರೆಯಾಗದಂತೆ ನೋಡಿಕೊಳ್ಳಿ. ನಿರಂತರವಾಗಿ ದುಡಿಮೆಯಿಂದ ಅನಾರೋಗ್ಯ ಅಥವಾ ಮಾನಸಿಕ ಕಿರಿಕಿರಿ ಆಗುವ ಸಂಭವ ಇದೆ. ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ವಹಿಸಿ. ಕರ್ಕರಾಶಿ. ಅಪಮಾನ ಅಪವಾದದಂತಹ ಸಮಸ್ಯೆಗಳು ಸಿಲುಕದಂತೆ ಜಾಗರೂಕರಾಗಿರಿ. ಈ ಸಮಯದಲ್ಲಿ ಮಾತಾಡೋ ಬದಲು ಮಾತು ಕೇಳೋದು ಉತ್ತಮ. ಮಕ್ಕಳು ಶಾಲಾ ಕಾಲೇಜುಗಳಲ್ಲಿ ಸಾಧನೆ ತೋರುತ್ತಾರೆ. ಸಿಂಹರಾಶಿ. ವ್ಯಕ್ತಿತ್ವಕ್ಕೆ ತಕ್ಕ ಗೌರವಗಳು ಸಿಗುತ್ತವೆ. ಚಾಣಾಕ್ಷತನದಿಂದ ಕಷ್ಟ ಪರಿಹರಿಸಿಕೊಳ್ಳುತ್ತೀರಿ. ಅಪೇಕ್ಷಿತ ಕಾರ್ಯಗಳು ಕೈಗೂಡುತ್ತವೆ. ಸಂಬಂಧಿಗಳಿಂದ ಸಹಕಾರ ಸಿಗುತ್ತದೆ. ದೂರ ಪ್ರಯಾಣ, ಪರಸ್ಥಳವಾಸ ಸಂಭವ. ಕನ್ಯಾ ರಾಶಿ. ಎಲ್ಲವನ್ನ ಹಗುರವಾಗಿ ಕಾಣುವುದರಿಂದ ಸಣ್ಣ ವಿಷಯವು ದೊಡ್ಡ ಸಮಸ್ಯೆ ಆಗುವುದು. ಹಣಕಾಸಿನ ತೊಂದರೆಗಳು ಕಂಡುಬರುತ್ತವೆ. ಮಹತ್ವದ ಕೆಲಸಗಳು ಅರ್ಧಕ್ಕೆ ನಿಲ್ಲುವ ಸಾಧ್ಯತೆಗಳು ಇವೆ. ತುಲಾ ರಾಶಿ. ಸಹೋದರರು ಮಿತ್ರರು ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಧೈರ್ಯ ಪ್ರವೃತ್ತಿಯ ಉತ್ತಮ ಫಲ ಸಿಗುತ್ತದೆ. ಹಳೆಯ ಬಾಕಿ ವಸೂಲಾಗುವುದು. ವ್ಯಾಜ್ಯಗಳು ಅಂತ್ಯ ಕಾಣುತ್ತವೆ. ವೃಶ್ಚಿಕ ರಾಶಿ. ಪ್ರಮುಖ ಯೋಜನೆಗಳ ಜವಾಬ್ದಾರಿ ಹೆಚ್ಚಾಗುತ್ತದೆ. ಆರ್ಥಿಕ ಅಭಿವೃದ್ಧಿ ಕಂಡುಬರುವುದು. ಸ್ನೇಹಿತರ ಭಿನ್ನಾಭಿಪ್ರಾಯ ಬಗೆಹರಿಯುತ್ತದೆ. ಶತ್ರುಗಳು ಸೌಮ್ಯರಾಗುವ ಕಾಲ ಇರೋದ್ರಿಂದ ಅಪೇಕ್ಷಿತ ಕಾರ್ಯಗಳು ಸಾಧಿಸುತ್ತೀರಿ. ಧನುರಾಶಿ. ಸಂಗಡಿಗರು ಸಹಕಾರ ತೋರೋದ್ರಿಂದ ನಿರಾತಂಕ ಜೀವನ ಇದೆ. ಆಶೆಗಳು ಆಕಾಂಕ್ಷೆಗಳು ಈಡೇರಿಕೆಗಾಗಿ ಪ್ರಯತ್ನ ನಡೆಸುತ್ತೀರಿ. ಅಪೇಕ್ಷಿತ ಧನ ಸಹಾಯ ಸಿಗುತ್ತದೆ. ಉನ್ನತ ಶಿಕ್ಷಣದ ಕನಸು ಈಡೇರುತ್ತದೆ. ಮಕರ ರಾಶಿ. ಭಾಗ್ಯ ವೃದ್ಧಿ. ವ್ಯವಹಾರದಲ್ಲಿ ಅಡಚಣೆಗಳು ದೂರವಾಗುತ್ತವೆ. ಮನೆಯ ಜವಾಬ್ದಾರಿಗಳು ಹೆಚ್ಚಾಗುವ ಸಂಭವ. ಬರುವ ಸಂಕಷ್ಟಗಳನ್ನು ಎದುರಿಸುತ್ತೀರಿ. ಕುಂಭರಾಶಿ. ಹಲವು ರೀತಿಯಿಂದ ಧನಾಗಮನ ಇದ್ದು ಐಶ್ವರ್ಯ ವೃದ್ಧಿ, ಸಂಸಾರ ಸುಖ, ಅಪೇಕ್ಷಿತ ವಸ್ತು ಪ್ರಾಪ್ತಿ. ಮಿತ್ರರ ಆಗಮನ, ವಿಶೇಷ ಸಂತೋಷ ಪ್ರಸಂಗಗಳು ಒದಗಿ ಬಂದು ಸಂಭ್ರಮವೆನಿಸುತ್ತವೆ. ಇನ್ನು ಕೊನೆಯದಾಗಿ ಮೀನರಾಶಿ. ಅಲ್ಪ ತ್ರಾಸದಾಯಕ ಗಡಿಬಿಡಿಯ ವಾತಾವರಣ. ಆರೋಗ್ಯದಲ್ಲಿ ಏರುಪೇರು ಸಂಭವ. ಮಹತ್ವದ ಕೆಲಸಗಳನ್ನು ಮುಂದೂಡೋದು ಒಳ್ಳೆಯದು. ಮಂಗಳ ಕಾರ್ಯಗಳು, ಹೆಸರು, ಕಡಲೆ ದಾನ ಮಾಡಿದ್ರೆ ಒಳ್ಳೆಯದು. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.